ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮದುವೆಯ ಪ್ಲಾನ್ ಇದೆಯಾ? ಹಾಗಾದರೆ ಮೊದಲ ಈ ಡೌಟ್ಸ್ ಕ್ಲಿಯರ್ ಮಾಡಿಕೊಳ್ಳಿ. ವಿವಾಹಕ್ಕೆ ತಯಾರಾಗುತ್ತಿದ್ದರೆ ಆಗ ನೀವು ಸಂಗಾತಿಯ ಬಳಿಯಲ್ಲಿ ಈ ವಿಚಾರಗಳನ್ನು ಕೇಳಿ ನೋಡಿ. ವಿವಾಹ ಎನ್ನುವುದು ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟ ಹಾಗೂ ಇದು ಅತಿ ಮುಖ್ಯವಾದ ನಿರ್ಧಾರ. ಜೀವನದಲ್ಲಿ ಏಕಾಂಗಿಯಾಗಿರುವಂತಹ ಜೀವವು ಜೀವನ ಪರ್ಯಂತ ತನ್ನ ಜೊತೆಗೆ ಸಂಗಾತಿ ಇರಬೇಕೆಂದು ನಿರ್ಧಾರ ಮಾಡಿಕೊಂಡು ವಿವಾಹವಾಗುವವರು ಮದುವೆ ಬಳಿಕ ಹಲವಾರು ಜವಾಬ್ದಾರಿಗಳು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇಲ್ಲಿ ಕೇವಲ ಎರಡು ಜೀವಗಳು ಜೊತೆಯಾಗುವುದು ಮಾತ್ರವಲ್ಲದೆ ಎರಡು ಕುಟುಂಬಗಳು ಒಂದಾಗುವುದು. ವಿವಾಹವಾದ ಬಳಿಕ ಹಲವಾರು ರೀತಿಯ ಸಮಸ್ಯೆಗಳು ಎದುರಾಗಬಹುದು. ಇದನ್ನು ಇಬ್ಬರು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಸಾಗಬೇಕು. ಹೊಂದಾಣಿಕೆಯಿಂದ ಸಾಗಿದರೆ ಆಗ ಖಂಡಿತವಾಗಿಯೂ ವೈವಾಹಿಕ ಜೀವನವು ಸುಖಮಯವಾಗಿರುವುದು. ಆದರೆ ಹೊಂದಾಣಿಕೆಯ ಕೊರತೆ ಇದ್ದರೆ ಆಗ ಸಮಸ್ಯೆಗಳು ಬರುವುದು ಹೆಚ್ಚು. ಇದಕ್ಕಾಗಿ ಮದುವೆಗೆ ಮೊದಲೇ ಕೆಲವೊಂದು ವಿಚಾರಗಳನ್ನು ಬಗೆಹರಿಸಿಕೊಂಡು ಅದು ಮುಂದಿನ ಜೀವನಕ್ಕೆ ಉಳಿತಾಗಲಿದೆ. ಅಂತಹ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಯಿರಿ. ಮದುವೆ ಮೊದಲ ಹಣದ ವಿಚಾರವಾಗಿ ಮಾತನಾಡಿದರೆ ಆರ್ಥಿಕ ವಿಚಾರ. ಆಗ ಇದು ಸ್ವಲ್ಪ ಅತಿ ಎಂದು ಅನಿಸಬಹುದು. ಆದರೆ ನೀವು ಇಬ್ಬರು ಕೂಡ ಹಣದ ವಿಚಾರದಲ್ಲಿ ಯಾವ ನಿಲುವನ್ನು ಹೊಂದಿರುವಿರಿ ಎನ್ನುವುದನ್ನು ತಿಳಿಯಬೇಕು. ವಿವಾಹಕ್ಕೆ ಮೊದಲು ಹಣದ ಬಗ್ಗೆ ನಿಮ್ಮ ನಿಲುವೇನು? ನೀವು ಹಣ ಉಳಿಸ್ತೀಯಾ ಅಥವಾ ಖರ್ಚು ಮಾಡ್ತೀಯಾ? ನಾವಿಬ್ಬರು ಪ್ರತ್ಯೇಕ ಖಾತೆ ಹೊಂದಿರಬೇಕೆ ಅಥವಾ ಒಂದೇ ಖಾತೆ ಹೊಂದಿರಬೇಕೆ ಎಂದು ತಿಳಿಯಬೇಕು. ಇದರಿಂದ ಹಣದ ವಿಚಾರದ ಬಗ್ಗೆ ನಿಮಗೆ ವಿವಾಹಕ್ಕೆ ಮೊದಲೇ ಪಾರದರ್ಶಕತೆಯು ಸಿಗುವುದು. ಸಂಗಾತಿಯು ಈ ವಿಚಾರದಲ್ಲಿ ಯಾವ ಜವಾಬ್ದಾರಿ ತೆಗೆದುಕೊಳ್ಳಬಹುದು ಎಂದು ನಿಮಗೆ ತಿಳಿದಿರಬಹುದು. ಲೈಂಗಿಕ ವಿಷಯ. ಇದು ವೈವಾಹಿಕ ಜೀವನದ ಅವಿಭಾಜ್ಯ ಹಾಗೂ ಆರೋಗ್ಯಕರಿ ಭಾಗ. ವಿವಾಹಕ್ಕೆ ಮೊದಲು ನೀವು ಸಂಗಾತಿಯ ಜೊತೆಗೆ ಇದರ ಬಗ್ಗೆ ಮಾತನಾಡಿ. ಲೈಂಗಿಕ ಆಕಾಂಕ್ಷೆ ಬಗ್ಗೆ ಮಾತನಾಡುವ ವೇಳೆ ನಿನಗೆ ಹೇಗೆ ಅನಿಸುತ್ತದೆ ಎಂದು ನೀವು ಕೇಳಿ. ವೈಯಕ್ತಿಕ ಜಾಗ. ವಿವಾಹವಾದ ಬಗ್ಗೆ ಸಂಗಾತಿಯ ಜೊತೆಗೆ ಹೆಚ್ಚು ಕಾಲ ಕಳೆಯಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಕೆಲವರಿಗೆ ಏಕಾಂಗಿಯಾಗಿ ಸ್ವಲ್ಪ ಕಾಲ ಕಳೆಯಬೇಕು ಎಂದು ಮನಸ್ಸಾಗುತ್ತದೆ. ಆರಂಭದಲ್ಲಿ ಈ ವಿಚಾರದ ಬಗ್ಗೆ ಯಾರೂ ಹೆಚ್ಚು ಗಂಭೀರವಾಗಿ ಪರಿಗಣಿಸಿಲ್ಲ. ಆದರೆ ಕೆಲವು ವರ್ಷಗಳ ಬಳಿಕ ಇದರ ಅವಶ್ಯಕತೆ ಬೀಳುವುದು. ಮಕ್ಕಳು. ಮದುವೆಯ ಮೊದಲು ಈ ವಿಚಾರವಾಗಿ ಮಾತನಾಡುವುದು ಅತಿ ಅಗತ್ಯ. ಮಗುವನ್ನು ಪಡೆಯುವ ಬಗ್ಗೆ ಮಾತ್ರವಲ್ಲದೆ ಅವರನ್ನು ಬೆಳೆಸುವ ಹಾಗೂ ಪೋಷಣೆಯ ಜವಾಬ್ದಾರಿಗಳ ಬಗ್ಗೆ ಕೂಡ ಮಾತನಾಡಬೇಕು. ಧರ್ಮ ಮತ್ತು ಮೌಲ್ಯಗಳು. ವಿವಾಹವಾದ ಧರ್ಮ ಮತ್ತು ಮೌಲ್ಯಗಳು ತುಂಬ ಪ್ರಮುಖ ಪಾತ್ರ ವಹಿಸುವುದು. ಕೆಲವೊಂದು ಸಲ ವಿವಾಹವಾದ ಬಳಿಕ ಒಬ್ಬ ವ್ಯಕ್ತಿಯ ಹೆಚ್ಚು ಧಾರ್ಮಿಕತೆಯನ್ನು ಅಳವಡಿಸಿಕೊಂಡ ವೇಳೆ ಜಗಳಗಳು ಆಗುವುದು. ಹೀಗಾಗಿ ವಿವಾಹಕ್ಕೆ ಮೊದಲೇ ಈ ವಿಚಾರವಾಗಿ ಮಾತನಾಡಿ. ಪರಸ್ಪರ ಬದಲಾವಣೆಗೆ. ತಮ್ಮ ಸಂಗಾತಿಯಲ್ಲಿ ಏನಾದರೂ ಬದಲಾವಣೆಯೂ ಆಗಬಹುದು ಎನ್ನುವ ಕಾರಣಕ್ಕಾಗಿ ಕೆಲವರು ವಿವಾಹವಾಗುವವರು. ಆದರೆ ಇದರ ಬಗ್ಗೆ ಮೌನವಾಗಿ ಇರುವುದು ತುಂಬ ಅಪಾಯಕಾರಿ ಮತ್ತು ಇದು ನಿಮ್ಮ ನೆಮ್ಮದಿಯ ನಾಶ ಮಾಡುವುದು. ಹೀಗಾಗಿ ಮದುವೆಯ ಮೊದಲು ಸಂಗಾತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಬಯಸುತ್ತೀರಿ ಎಂದು ತಿಳಿಸುವುದು ಒಳ್ಳೆಯದು. ಜಗಳ ಹೇಗೆ ನಿಭಾಯಿಸುತ್ತೀರಿ? ಜಗಳವನ್ನು ನಿಭಾಯಿಸುವ ವಿಚಾರದಲ್ಲಿ ನೀವು ಹೇಗೆ ವರ್ತಿಸುತ್ತೀರಿ ಎಂದು ತಿಳಿಯುವುದು ಅಗತ್ಯವಾದವು. ಯಾವುದೇ ರೀತಿಯಲ್ಲಿ ಇದ್ದರೂ ಕೆಲವೊಂದನ್ನು ಸ್ವೀಕರಿಸಬೇಕು ಮತ್ತು ಇನ್ನು ಕೆಲವರು ಸ್ವೀಕರಿಸಲು ಆಗಲ್ಲ. ಹೀಗಾಗಿ ವಿವಾಹವಾದ ಬಳಿಕ ಆಗುವ ಜಗಳಗಳ ನಿಭಾಯಿಸುವ ಕಲೆ ತಿಳಿದಿದ್ದರೆ ಒಳ್ಳೆಯದು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.